2026 ಫೋನ್ ಪೇ ನ್ಯೂ ಅಪ್ಡೇಟ್. ನೀವು ಎಟಿಎಂ ಕಾರ್ಡ್ ಇಲ್ಲ ಅಂದ್ರೂ ಕೂಡ ಆಧಾರ್ ಕಾರ್ಡ್ ನಂಬರ್ ಮುಖಾಂತರ ನಿಮ್ಮ ಒಂದು ಬ್ಯಾಂಕ್ ಅನ್ನ ನಿಮ್ಮ ಒಂದು ಫೋನ್ ಪೇಗೆ ಲಿಂಕ್ ಮಾಡಿ ನೀವು ಯಾರಿಗ್ ಬೇಕಾದ್ರೂ ಅಮೌಂಟ್ ಅನ್ನ ಕಳಿಸಬಹುದು. ಅದು ಯಾವ ರೀತಿ ಅಂತ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಫಸ್ಟ್ ನೀವು ಮಾಡ್ಬೇಕಾಗಿರೋದಿಷ್ಟೇ, ನೀವು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರ ನೋಡಿ ಫೋನ್ ಪೇ ಅಪ್ಲಿಕೇಶನ್. ಆ ಒಂದು ಅಪ್ಲಿಕೇಶನ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ, ಇಲ್ಲಿ ಡಿಲೀಟ್ ಸಿಂಬಲ್ ಇರುತ್ತೆ, ಡಿಲೀಟ್ ಮೇಲೆ ಕ್ಲಿಕ್ ಮಾಡಿ, ಅಥವಾ ಅನ್ಇನ್ಸ್ಟಾಲ್ ಅಂತ ಕೇಳುತ್ತೆ, ಅನ್ಇನ್ಸ್ಟಾಲ್ ಮಾಡಿ. ಈ ಒಂದು ಫೋನ್ ಪೇ ಅಪ್ಲಿಕೇಶನ್ ಅನ್ನ ನೀವು ಫಸ್ಟ್ ಅನ್ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ನೀವು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರ ನೋಡಿ, ಆ ಒಂದು ಅಪ್ಲಿಕೇಶನ್ ಅನ್ನ ಕಂಪ್ಲೀಟ್ ಆಗಿ ಅನ್ಇನ್ಸ್ಟಾಲ್ ಮಾಡಿದ ನಂತರ ಯೂಟ್ಯೂಬ್ ನಲ್ಲಿ ನನ್ನ ಒಂದು ವಿಡಿಯೋನ ನೋಡ್ತಿರ್ತೀರಲ್ವಾ, ಅಂದ್ರೆ ನಾವ್ ಯಾವ ರೀತಿ ಆಧಾರ್ ಕಾರ್ಡ್ ನಂಬರ್ ನ ಯೂಸ್ ಮಾಡ್ಕೊಂಡು ಎಟಿಎಂ ಕಾರ್ಡ್ ಇಲ್ದೇನೆ ಯಾವ ರೀತಿ ಫೋನ್ ಪೇ ಅಕೌಂಟ್ ನ ಕ್ರಿಯೇಟ್ ಮಾಡಬೇಕು ಅನ್ನೋದಕ್ಕೋಸ್ಕರ ಈ ವಿಡಿಯೋನ ನೋಡ್ತಿರ್ತೀರಾ. ಸೊ ಈ ರೀತಿ ವಿಡಿಯೋ ನೋಡುವಂತ ಟೈಮ್ ನಲ್ಲಿ ಇಲ್ಲಿ ಟೈಟಲ್ ಇರುತ್ತೆ, ಈ ವಿಡಿಯೋ ಕೆಳಗಡೆ ಈ ಒಂದು ಟೆಕ್ಸ್ಟ್ ಇರುತ್ತೆ ನೋಡಿ, ಇದೇ ಟೈಟಲ್ ಆಗಿರುತ್ತೆ. ಸೊ ಅದ್ರ ಮೇಲೆ ನೀವು ಟ್ಯಾಪ್ ಮಾಡಿದ ನಂತರ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ. ಡಿಸ್ಕ್ರಿಪ್ಷನ್ ಓಪನ್ ಆಗಿದ ನಂತರ ಇಲ್ಲಿ ಫೋನ್ ಪೇ ಅಪ್ಲಿಂಗ್ ₹100 ಕ್ಯಾಶ್ ಬ್ಯಾಕ್ ಅಂತ ಇರುತ್ತೆ. ಈ ಒಂದು ಲಿಂಕ್ ಮುಖಾಂತರ ನೀವು ಒಂದು ಫೋನ್ ಪೇ ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡ್ರಿ ಅಂತ ಅಂದ್ರೆ ನಿಮ್ಗೆ ನೀವು ಆಧಾರ್ ಕಾರ್ಡ್ ನಂಬರ್ ಮುಖಾಂತರ ತುಂಬಾ ಈಸಿಯಾಗಿ ನೀವೇನ್ ಮಾಡ್ಬೋದು ಅಂದ್ರೆ ಫೋನ್ ಪೇ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಬಹುದು. ಸೊ ರಿಡೈರೆಕ್ಟ್ ಆಗಿ ಹಿಂಗೆ ಇನ್ಸ್ಟಾಲ್ ಅಂತ ಕೇಳುತ್ತೆ ಈ ಒಂದು ಪ್ಲೇ ಸ್ಟೋರ್ ನಲ್ಲಿ. ಅವಾಗ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ನೀವೇನಾದ್ರೂ ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿರೋದನ್ನ ಅನ್ಇನ್ಸ್ಟಾಲ್ ಮಾಡದೆ ಅದೇ ರೀತಿ ಕಂಟಿನ್ಯೂ ಮಾಡಿದ್ರಿ ಅಂತ ಅಂದ್ರೆ ಓಪನ್ ಮಾಡಿದ್ರಿ ಅಂದ್ರೆ ಅದು ವರ್ಕ್ ಆಗೋದಿಲ್ಲ. ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಕೊಟ್ಟಿರುವಂತ ಲಿಂಕ್ ಮುಖಾಂತರ ನೀವು ಒಂದು ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡ್ಕೊಬೇಕಾಗತ್ತೆ. ಅಪ್ಲಿಕೇಶನ್ ಇನ್ಸ್ಟಾಲ್ ಆಗೋವರೆಗೂ ವೆಯ್ಟ್ ಮಾಡಿ. ಇನ್ಸ್ಟಾಲ್ ಆಗಿದ ನಂತರ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಪನ್ ಮೇಲೆ ಕ್ಲಿಕ್ ಆಗಿದ ನಂತರ ಇಲ್ಲಿ ನಿಮ್ಮ ಒಂದು ಬ್ಯಾಂಕಿಗೆ ಲಿಂಕ್ ಆಗಿರುವಂತಹ ನಂಬರ್ ಮತ್ತೆ ನಿಮ್ಮ ಒಂದು ಮೊಬೈಲ್ ನಲ್ಲಿ ಇರುವಂತಹ ಸಿಮ್ ಎರಡೂ ಕೂಡ ಒಂದೇ ಆಗಿರ್ಬೇಕಾಗತ್ತೆ. ಆ ಒಂದು ನಂಬರ್ ಅನ್ನ ನೀವೇನ್ ಮಾಡ್ಬೇಕಾಗತ್ತೆ ಅಂತ ಅಂದ್ರೆ ಇಲ್ಲಿ ಎಂಟರ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಿರೋದು ಎಂಟರ್ ಮೊಬೈಲ್ ನಂಬರ್ ಅಂತ ಇದೆ. ಸೊ ಒಂದು ಬ್ಯಾಂಕಿಗೆ ಲಿಂಕ್ ಆಗಿರುವಂತಹ ನಂಬರ್ ಅನ್ನ ನಾನು ಇಲ್ಲಿ ಎಂಟರ್ ಮಾಡಿದೀನಿ. ನೆಕ್ಸ್ಟ್ ಇಲ್ಲಿ ಪ್ರೊಸೀಡ್ ಅಂತ ಇರುತ್ತೆ. ಈ ಒಂದು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ನಂತರ 5 ಡಿಜಿಟ್ OTP ಬರುತ್ತೆ. ಏನಾದ್ರೂ ಈ ರೀತಿ ಪಾಸ್ಕೋಡ್ ಅಂತ ಕೇಳ್ತಿದೆ ಅಂದ್ರೆ ಕೆಳಗಡೆ ಫರ್ಗೆಟ್ ಪಾಸ್ಕೋಡ್ ಅಂತ ಇರುತ್ತೆ. ಈ ಒಂದು ಫರ್ಗೆಟ್ ಪಾಸ್ಕೋಡ್ ಮೇಲೆ ಟ್ಯಾಪ್ ಮಾಡಿದ್ರಿ ಅಂದ್ರೆ ವೆರಿಫೈ ವಿತ್ OTP ಅಂತ ಇರುತ್ತೆ. ವೆರಿಫೈ ವಿತ್ OTP ಮೇಲೆ ಕ್ಲಿಕ್ ಮಾಡಿದ್ರಿ ಅಂದ್ರೆ 5 ಡಿಜಿಟ್ OTP ಆಟೋಮೆಟಿಕ್ಲಿ ಬರುತ್ತೆ. ಅದು ತಗೊಳುತ್ತೆ, ಆಟೋಮೆಟಿಕ್ಲಿ ಅದನ್ನೇ ತಗೊಳುತ್ತೆ. ಪರ್ಮಿಷನ್ಸ್ ಗಳನ್ನ ಕೇಳುತ್ತೆ, ಕೆಲವೊಂದಷ್ಟು ಪರ್ಮಿಷನ್ಸ್ ಗಳನ್ನ ಎಲ್ಲದಕ್ಕೂ ಕೂಡ ನೀವು ಅಲೋನ ಕೊಡ್ಬೇಕಾಗುತ್ತೆ. ಅಲೋ ಕೊಟ್ಟಿದ ನಂತರ ಈ ಒಂದು ಅಪ್ಲಿಕೇಶನ್ ಮೈನ್ ಇಂಟರ್ಫೇಸ್ ಏನಿರುತ್ತೆ ಅದು ನಿಮ್ಗೆ ಈ ರೀತಿ ಶೋ ಆಗುತ್ತೆ, ನೋಡ್ತಿರ್ಬೋದು. ಈ ರೀತಿ ಡ್ಯಾಶ್ ಬೋರ್ಡ್ ಆಗಿರುತ್ತೆ. ಇದನ್ನ ಯಾವ ರೀತಿ ಯೂಸ್ ಮಾಡ್ಬೇಕಂತ ನೆಕ್ಸ್ಟ್ ನಿಮ್ಗೆ ತಿಳಿಸ್ಕೊಡ್ತೀನಿ. ಬ್ಯಾಂಕ್ ಅಕೌಂಟ್ ನ ಆಡ್ ಮಾಡ್ಬೇಕಲ್ವಾ, ಸೊ ಲೆಫ್ಟ್ ಸೈಡ್ ಅಲ್ಲಿ ನಿಮ್ಗೆ ಒಂದು ಸ್ಟಾರ್ ಐಕಾನ್ ಇರುತ್ತೆ. ಇಲ್ಲಿ ಫೋಟೋ ಕಾಣಿಸ್ತಿದೆ ನೋಡಿ, ಅಲ್ಲಿ ನಿಮ್ಗೆ ಸ್ಟಾರ್ ಐಕಾನ್ ಕಾಣಿಸುತ್ತೆ, ಜಸ್ಟ್ ಸ್ಟಾರ್ ಇರುತ್ತೆ. ನೀವೊಂದು ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಟ್ಯಾಪ್ ಮಾಡಿದ ನಂತರ ಇಲ್ಲಿ ಮ್ಯಾನೇಜ್ ಪೇಮೆಂಟ್ಸ್ ಅಂತ ಇರುತ್ತೆ. ಇದ್ರ ಕೆಳಗಡೆನಾದ್ರೂ ಇರ್ಬೋದು ಅಥವಾ ಇಲ್ಲೇ ಆದ್ರೂ ಇರ್ಬೋದು. ಮ್ಯಾನೇಜ್ ಪೇಮೆಂಟ್ಸ್ ಅಂತ ಎಲ್ಲಿರುತ್ತೋ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸ್ವೈಪ್ ಮಾಡ್ಬೇಕಾಗತ್ತೆ. ಇಲ್ಲಿ ಮೋರ್ ಆಪ್ಷನ್ ಅಂತ ಇರುತ್ತೆ. ಮೋರ್ ಆಪ್ಷನ್ ಕೆಳಗಡೆ UPI ಬ್ಯಾಂಕ್ ಅಕೌಂಟ್ಸ್ ಅಂತ ಒಂದು ಆಪ್ಷನ್ ನಿಮ್ಗೆ ಸಿಗುತ್ತೆ, ನೋಡ್ತಿರ್ಬೋದು. ಇಲ್ಲಿ ಮೋರ್ ಆಪ್ಷನ್ ಕೆಳಗಡೆ UPI ಬ್ಯಾಂಕ್ ಅಕೌಂಟ್ ಅದೇ ಇದೆ. ಸೊ ಅಲ್ಲಿ ಟ್ಯಾಪ್ ಮಾಡ್ಕೊಂಡಿದ್ದೀನಿ. ಟ್ಯಾಪ್ ಮಾಡಿದ ನಂತರ ಆಡ್ ನ್ಯೂ ಬ್ಯಾಂಕ್ ಅಕೌಂಟ್ ಅಂತ ಒಂದು ಆಪ್ಷನ್ ನಿಮ್ಗೆ ಸಿಗುತ್ತೆ. ಈ ಒಂದು ಆಡ್ ನ್ಯೂ ಬ್ಯಾಂಕ್ ಅಕೌಂಟ್ ಮೇಲೆ ನೀವು ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಪಾಪ್ಯುಲರ್ ಆಗಿರುವಂತಹ ಎಲ್ಲಾ ಬ್ಯಾಂಕ್ ಗಳು ತೋರಿಸುತ್ತೆ. ಅದ್ರ ಕೆಳಗಡೆ ಆಲ್ ಬ್ಯಾಂಕ್ಸ್ ಅಲ್ಲೂ ಕೂಡ ಸಿಗುತ್ತೆ. ಅಥವಾ ಅಲ್ಲೂ ಸಿಕ್ಕಿಲ್ಲ ಅಂದ್ರೆ ಸರ್ಚ್ ಬೈ ಬ್ಯಾಂಕ್ ನೇಮ್ ಅಂತ ಇರುತ್ತೆ ನೋಡಿ, ಅಲ್ಲಿ ನಿಮ್ಮ ಒಂದು ಬ್ಯಾಂಕ್ ನೇಮ್ ಏನಿರುತ್ತೋ ಅದನ್ನ ನೀವು ಟೈಪ್ ಮಾಡಿದ್ರೆ ಸ್ಟಾರ್ಟಿಂಗ್ ಅಲ್ಲೇ ಬರುತ್ತೆ. ಸೊ ನಮ್ದು ಬಂದು ಇಲ್ಲಿ ನಮ್ಗೆ ಸ್ಟೇಟ್ ಬ್ಯಾಂಕ್ ಆಗಿರೋದ್ರಿಂದ SBI ಆಗಿರೋದ್ರಿಂದ ನಾನು ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮೆಸೇಜ್ ಸೆಂಡ್ ಆಗೋದಕ್ಕೆ ಆಪ್ಷನ್ ಕೇಳುತ್ತೆ. ಸಿಮ್ 1 ಆದ್ರೆ ಸಿಮ್ 1 ಕೊಡಿ, ಸಿಮ್ 2 ಆದ್ರೆ ಸಿಮ್ 2 ಕೊಡಿ, ಬ್ಯಾಂಕಿಗೆ ಲಿಂಕ್ ಆಗಿರುವಂತಹ ನಂಬರ್. ಅದರಾಗಿದ್ದ ನಂತರ ಇಲ್ಲಿ ಕೆಳಗಡೆ ಸೆಟ್ UPI ಪಿನ್ ಅಂತ ಕೇಳುತ್ತೆ. ಸೆಂಡ್ ₹1 ಅಂತ ಇದೆ ನೋಡಿ, ಅದೇ ಜಾಗದಲ್ಲಿ ಸೆಟ್ UPI ಪಿನ್ ಅಂತ ಕೇಳುತ್ತೆ. ಸೆಟ್ UPI ಪಿನ್ ಮೇಲೆ ನೀವು ಟ್ಯಾಪ್ ಮಾಡ್ಬೇಕಾಗತ್ತೆ. ಅಲ್ಲಿ ನೀವು ಟ್ಯಾಪ್ ಮಾಡಿದ್ರಿ ಅಂದ್ರೆ ನಿಮ್ಗೆ ಆಧಾರ್ ಕಾರ್ಡ್ ಮುಖಾಂತರ ಬೇಕೋ ಅಥವಾ ATM ಕಾರ್ಡ್ ಮುಖಾಂತರ ನಿಮ್ಮ ಒಂದು ಬ್ಯಾಂಕ್ ನ ಲಿಂಕ್ ಮಾಡ್ಬೇಕು ಅಂತ ಕೇಳುತ್ತೆ. ನಾವು ವಿಡಿಯೋ ಮಾಡ್ತಿರೋದು ಮತ್ತೆ ನೀವು ವಿಡಿಯೋ ನೋಡ್ತಿರೋದು ಆಧಾರ್ ಕಾರ್ಡ್ ಮುಖಾಂತರ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅಂತ. ಸೊ ನಾನು ಇಲ್ಲಿ ಆಧಾರ್ ಕಾರ್ಡ್ ನ ಸೆಲೆಕ್ಟ್ ಮಾಡ್ಕೊಂತೀನಿ. ATM ಕಾರ್ಡ್ ಮುಖಾಂತರ ಬೇಕು ಅಂದ್ರೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಚಾನಲ್ ಅಲ್ಲಿ ಇದೆ, ಚೆಕ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಅಲ್ಲಿ ಕಂಟಿನ್ಯೂ ಅಂತ ಇರುತ್ತೆ. ಈ ಒಂದು ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗತ್ತೆ. ಈ ಒಂದು ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ನಿಮ್ಗೆ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಅನ್ನ ಕೇಳುತ್ತೆ. ಆಧಾರ್ ಕಾರ್ಡ್ ನ ಸ್ಟಾರ್ಟಿಂಗ್ R ನಂಬರ್ ಅನ್ನ ಕೇಳುತ್ತೆ. ATM ಕಾರ್ಡ್ ಸೆಲೆಕ್ಟ್ ಮಾಡಿದ್ರಿ ಅಂದ್ರೆ ATM ಅಲ್ಲಿ ಇರುವಂತ ಲಾಸ್ಟ್ R ನಂಬರ್ ಅನ್ನ ಕೇಳುತ್ತೆ. ಆಧಾರ್ ಕಾರ್ಡ್ ಅಲ್ಲಾದ್ರೆ ಸ್ಟಾರ್ಟಿಂಗ್ R ನಂಬರ್ ಅನ್ನ ಕೇಳುತ್ತೆ. ಸೊ ಆಧಾರ್ ಕಾರ್ಡ್ ನ ತಗೊಳ್ಳಿ, ನಿಮ್ಮ ಒಂದು ಸ್ಟಾರ್ಟಿಂಗ್ ಆಧಾರ್ ಕಾರ್ಡ್ ನಲ್ಲಿ R ನಂಬರ್ ಅನ್ನ ಎಂಟರ್ ಮಾಡಿ, ಪರ್ಮಿಷನ್ಸ್ ಗಳಿಗೆ ನೀವು ಅಲೋನ ಕೊಡಿ. ಅಲೋ ಕೊಟ್ಟಿದ ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಆಧಾರ್ ಕಾರ್ಡ್ ಕಡೆಯಿಂದ OTP ಬರುತ್ತೆ. ಅದರ ನೆಕ್ಸ್ಟ್ ATM ಈ ಒಂದು ಬ್ಯಾಂಕಿನ ಕಡೆಯಿಂದ OTP ಬರುತ್ತೆ. ನೆಕ್ಸ್ಟ್ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದ್ರೆ ಸೆಟ್ 6 ಡಿಜಿಟ್ UPI ಪಿನ್ ಅಂತ ಕೇಳುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಸ್ಟೆಪ್ ಆಗಿರುತ್ತೆ. ಈ UPI ಪಿನ್ ಯಾವ್ದಕ್ಕೆ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ರೆ ನೀವು ನಿಮ್ಮ ಒಂದು ಫೋನ್ ಯಾರಿಗಾದ್ರೂ ಕೊಟ್ಟಿರ್ತೀರಾ, ಫೋನ್ ಪೇ ಓಪನ್ ಮಾಡ್ಬಿಟ್ಟು ಅಮೌಂಟ್ ಎಷ್ಟಿದೆ ಅಂತ ಬ್ಯಾಲೆನ್ಸ್ ನ ಚೆಕ್ ಮಾಡಬಹುದು. ಮತ್ತೆ ಇನ್ನೊಂದು ಅಮೌಂಟ್ ನ ಕಳ್ಸ್ಕೊಂಡ್ಬಿಡಬಹುದು ಅಲ್ವಾ. ಸೊ ಈ ಪಿನ್ ಅನ್ನ ನೀವು ಜನರೇಟ್ ಮಾಡಿದ್ರಿ ಅಂತ ಅಂದ್ರೆ ಅಮೌಂಟ್ ನ ಕಳ್ಸ್ಕೊಳ್ಳೋದಕ್ಕೂ ಆಗಲ್ಲ, ಮತ್ತೆ ಬ್ಯಾಲೆನ್ಸಸ್ ಇದೆ ಅಂತ ಚೆಕ್ ಮಾಡೋದಕ್ಕೂ ಆಗಲ್ಲ. ಯಾಕಂದ್ರೆ ಇಲ್ಲಿ ನೀವು ಕ್ರಿಯೇಟ್ ಮಾಡುವಂತ ಪಿನ್ ನಿಮಗೆ ಮಾತ್ರ ಗೊತ್ತಿರುತ್ತೆ. ನೀವು ಮೊಬೈಲ್ ಲಾಕ್ ಗೆ ಯಾವ ರೀತಿ ಪಾಸ್ವರ್ಡ್ ಕೊಟ್ಕೊಂತೀರೋ ಅದೇ ರೀತಿ ಪಾಸ್ವರ್ಡ್ ತರ ವರ್ಕ್ ಆಗುತ್ತೆ, ಓಕೆನಾ. ಸೊ ಇದು ಒಂದ್ಸರಿ ನೀವು ಕ್ರಿಯೇಟ್ ಮಾಡಿದ್ಮೇಲೆ ಅದನ್ನ ನಿಮ್ ತಲೆಯಲ್ಲಿ ನೆನ್ಪಿಟ್ಕೊಂಡಿರ್ಬೇಕಾಗತ್ತೆ. ಯಾವಾಗ ಬ್ಯಾಲೆನ್ಸ್ ಚೆಕ್ ಮಾಡ್ಬೇಕಾದಾಗ್ಲೂ ಮತ್ತೆ ಯಾರಿಗಾದ್ರೂ ಅಮೌಂಟ್ ಕಳ್ಸ್ಬೇಕಾದಾಗ್ಲೂ ಈ ಪಿನ್ ಅನ್ನ ನೀವು ಎಂಟರ್ ಮಾಡಿದ್ರೆ ಮಾತ್ರ ಅದು ಹೋಗುವಂತದ್ದು.
ಸೊ ನಿಮ್ಗೆ ನೆನಪಲ್ಲಿರುವಂತ 6 ನಂಬರ್ ಅನ್ನ ಎಂಟರ್ ಮಾಡಿ. ಕೆಲವು ಬ್ಯಾಂಕ್ ಗಳು 4 ಡಿಜಿಟ್ ಕೇಳುತ್ತೆ, 4 ಡಿಜಿಟ್ ಕೇಳಿದ್ರೆ 4 ನಂಬರ್ ಎಂಟರ್ ಮಾಡಿ, 6 ಡಿಜಿಟ್ ಕೇಳಿದ್ರೆ 6 ನಂಬರ್ ಅನ್ನ ಎಂಟರ್ ಮಾಡಿ. ಕನ್ಫರ್ಮೇಶನ್ ಇನ್ನೊಂದ್ಸರಿ ಕೇಳುತ್ತೆ, ಸ್ಟಾರ್ಟಿಂಗ್ ಅಲ್ಲಿ ಏನ್ ಕೊಟ್ಟರೋ ಪಾಸ್ವರ್ಡ್ ಅದನ್ನ ಮತ್ತೆ ರೀ ಎಂಟರ್ ಮಾಡಿದ್ರಿ ಅಂತ ಅಂದ್ರೆ ನೋಡ್ತಿರ್ಬೋದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂದ್ರೆ SBI ಬ್ಯಾಂಕ್ ಏನಾಗಿದೆ ಅಂತಂದ್ರೆ ಪ್ರೈಮರಿ ಅಕೌಂಟ್ ಗೆ ಆಡ್ ಆಗಿರುತ್ತೆ. ಸೊ ಇವಾಗ ನಾವು ಟ್ರಾನ್ಸಾಕ್ಷನ್ ಕೂಡ ಮಾಡಬಹುದು, ಬೇರೆಯವ್ರು ನಮ್ಗೆ ಅಮೌಂಟ್ ಕೂಡ ಕಳಿಸಬಹುದು. ಸೊ ನಿಮ್ಗೆ ಅಕೌಂಟ್ ಆಕ್ಟಿವೇಟ್ ಆಗ್ಬೇಕಂದ್ರೆ ಒಂದ್ ಟ್ರಾನ್ಸಾಕ್ಷನ್ ಆಗ್ಬೇಕು. ಸೊ ಟು ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡ್ತಿರ್ಬೋದು ಸ್ಟಾರ್ಟ್ ನೀವು ಸರ್ಚ್ ಎನಿ ಮೊಬೈಲ್ ನಂಬರ್ ಅಂತ ಕೇಳ್ತಿದೆ, ಸರ್ಚ್ ಎನಿ ಕಾಂಟ್ಯಾಕ್ಟ್ ಅಂತ ಕೇಳ್ತಿದೆ. ನೀವು ಯಾರ್ದಾದ್ರೂ ಮೊಬೈಲ್ ನಂಬರ್ ನ ಎಂಟರ್ ಮಾಡಿದ್ರೆ ಅವ್ರದ್ದು ಬ್ಯಾಂಕ್ ನಂಬರ್ ಲಿಂಕ್ ಆಗಿದೆ ಅಂತ ಅಂದ್ರೆ ಒರಿಜಿನಲ್ ನೇಮ್ ಏನಿದೆ ಬ್ಯಾಂಕ್ ಅಲ್ಲಿ ಏನಿದೆ ಅದ್ ನಿಮ್ಗೆ ತೋರಿಸುತ್ತೆ. ಅಥವಾ ಕಾಂಟ್ಯಾಕ್ಟ್ ನಲ್ಲಿ ಇರೋರಿಗೆ ನೀವೇನಾದ್ರೂ ಅಮೌಂಟ್ ನ ಕಳಿಸ್ತೀನಿ ಅಂತ ಅಂದ್ರೆ ಅವ್ರ ನೇಮ್ ನ ಏನಂತ ಸೇವ್ ಮಾಡ್ಕೊಂಡಿರ್ತೀರೋ ಅದನ್ನ ನೀವು ಸರ್ಚ್ ಮಾಡ್ಬೇಕಾಗತ್ತೆ. ನಾನು ಇಲ್ಲಿ ಒಂದು ನೇಮ್ ಅನ್ನ ಸರ್ಚ್ ಮಾಡ್ತಾ ಇದೀನಿ. ಸರ್ಚ್ ಮಾಡಿದ ನಂತರ ಇಲ್ಲಿ ಟ್ಯಾಪ್ ಮಾಡ್ಕೊಬೇಕಾಗತ್ತೆ, ಚಾರ್ಟ್ ಓಪನ್ ಆಗುತ್ತೆ. ₹1 ಕಳ್ಸಿದ್ರು ಒಂದ್ ಟ್ರಾನ್ಸಾಕ್ಷನ್ ಆಗುತ್ತೆ. ಓಕೆನಾ, ನೀವು ₹1 ಕಳ್ಸೋದಕ್ಕೂ ಇದೇ ಪ್ರೊಸೀಜರ್, 1,000, 50,000, 1,00,000 ಲಿಮಿಟ್ ಇರುತ್ತೆ ಒಂದಿನಕ್ಕೆ. ಅದೆಲ್ಲದಕ್ಕೂ ಕೂಡ ಇದೇ ಒಂದು ಪ್ರೊಸೀಜರ್ ಆಗಿರುತ್ತೆ. ಓಕೆನಾ, ಜಸ್ಟ್ ₹1 ನ ಸೆಲೆಕ್ಟ್ ಮಾಡ್ಕೊಂಡಿದೀನಿ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಪೇ ಅಂತ ಇರುತ್ತೆ, ಪೇ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪೇ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ ಮೊದಲೇ ಹೇಳ್ದೆಲ್ಲೋ ಪಾಸ್ವರ್ಡ್ ನ ನೆನಪಿಟ್ಕೊಂಡಿರ್ಬೇಕು, ಯಾರಿಗಾದ್ರೂ ಅಮೌಂಟ್ ಕಳಿಸಬೇಕಾದಾಗ ಮತ್ತೆ ಬ್ಯಾಲೆನ್ಸ್ ಚೆಕ್ ಮಾಡುವಾಗ ಯೂಸ್ ಆಗುತ್ತೆ ಅನ್ಬಿಟ್ಟು. ಸೊ ಅದೇ ಒಂದು ಪಿನ್ ಅನ್ನ ಎಂಟರ್ ಮಾಡಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದ್ರೆ ಅಮೌಂಟ್ ಅವರಿಗೆ ಸೆಂಡ್ ಆಗಿರುತ್ತೆ. ಮತ್ತೆ ನಿಮ್ಮ ಒಂದು ಬ್ಯಾಂಕಿಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಮುಖಾಂತರ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಕೂಡ ಆಡ್ ಆಗಿರುತ್ತೆ. ಈ ರೀತಿ ನೀವೇನ್ ಮಾಡಬಹುದು ಅಂದ್ರೆ ವಿತೌಟ್ ATM ಕಾರ್ಡ್ ಆಧಾರ್ ಕಾರ್ಡ್ ನಂಬರ್ ಮುಖಾಂತರ ನೀವು ಫೋನ್ ಪೇ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಬಹುದು. ಗೈಸ್ ನಾನು ಇವಾಗ ನಿಮ್ಗೆ ತಿಳಿಸ್ಕೊಡಿ ಸಿಂಪಲ್ ಇನ್ಫಾರ್ಮೇಶನ್. ಏನಾದ್ರು ನಿಮ್ಗೆ ಇಷ್ಟ ಆಯ್ತಂದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.